ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋಂತಹ ರೆಸಿಪಿ ಮಶ್ರೂಮ್ ಅಣಬೆ ಅಂತ ಏನು ಹೇಳ್ತೀವಲ್ವ, ಅದರದ್ದು ಸಾಂಬಾರು. ಈ ಮಶ್ರೂಮು ನಾವು ಅಂಗಡಿಯಿಂದ ತೊಗೊಂಬಂದಿರೋದಲ್ಲ, ಇದು ನ್ಯಾಚುರಲ್ಲಾಗಿ ನಮ್ಮ ಊರ ಕಡೆ ಏನು ಬರುತ್ತೆ ನೋಡಿ, ಮಳೆ ಬರೋ ಫಸ್ಟ್ ಟೈಮಲ್ಲಿ ಸಿಡ್ಲು ಬರುತ್ತೆ ನೋಡಿ, ಆ ಟೈಮಲ್ಲಿ ನ್ಯಾಚುರಲ್ಲಾಗಿ ಹುಟ್ಕೊಳ್ಳೋಂಥ ಅಣಬೆ ಇದು. ನೋಡಿ, ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಅಲ್ಲಲ್ಲಿ ಒಂದೊಂದು ಬಂದಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಕೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾನು ಈ ಸರ್ತಿ ಊರಿಗೆ ಹೋಗಿದ್ದಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಬಂದಿರೋಂಥ ಅಣಬೆ ಇದು. ನನಗೆ ತುಂಬ ಇಷ್ಟ ಈ ಅಣಬೆ. ನಾನು ಇದನ್ನು ಫಸ್ಟ್ ಟೈಮ್ ನೋಡಿರೋ ಅಂಥದ್ದು, ಅಂದರೆ ಈ ಥರ ಹುಟ್ಟಿರೋ ಅಂಥದ್ದನ್ನ ನೋಡಿರೋದು ಇದೇ ಫಸ್ಟ್ ಟೈಮು. ನಾನು ಇಲ್ಲಿವರೆಗೂ ಮಾಡಿದ್ದು ಹೊರಗಡೆ ಅಂಗಡಿಯಿಂದ ತೊಗೊಂಬಂದು ಮಾಡ್ತಾ ಇರ್ತೀನಿ ಅವಾಗವಾಗ, ಆದರೆ ಈ ಥರ ಅಣಬೆ ನನಗೆ ಫಸ್ಟ್ ಟೈಮ್ ಸಿಕ್ಕಿರೋದು. ನೋಡಿ ಎಷ್ಟು ದಪ್ಪಕ್ಕಿದೆ ಅಂತ. ಈ ಮಶ್ರೂಮು ತುಂಬಾ ಒಳ್ಳೆಯದು ಹಾಗೂ ತುಂಬಾ ಚೆನ್ನಾಗಿರುತ್ತೆ ಕೂಡ ಸಾಂಬಾರು. ನೋಡಿ ಎಲ್ಲ ಕಿತ್ಕೊಂಡೆ. ಆವಾಗಲೇ ಇನ್ನು ಸ್ವಲ್ಪ ಬಂದಿತ್ತು, ಅದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಇದು ಇವಾಗ ಮತ್ತೆ ನಾನು ತೆಕ್ಕೊಂಡಿರೋ ಅಂಥದ್ದು. ಇದು ನೋಡಿ ಮೊಗ್ಗಿರುತ್ತೆ ನೋಡಿ, ಮೊಗ್ಗು. ಆಮೇಲೆ ಅದು ಅರಳಿದ ಮೇಲೆ ಈ ಥರ ಆಗುತ್ತೆ. ಫಸ್ಟು ಮೊಗ್ಗಿರುತ್ತೆ, ಅದನ್ನು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಟ್ರೆ ಈ ಥರ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನಾನಿದನ್ನು ಒಂದು ಪಾತ್ರೆಯಲ್ಲಿ ನೀರು, ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಮಶ್ರೂಮ್ನ, ಈ ಮಣ್ಣೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಮೇಲ್ಗಡೆ ಒಂದು ಲೇಯರ್ನ ಚೆನ್ನಾಗಿ ಚಾಕುಲಿ ತೆಕ್ಕೊಳ್ತಾ ಇದ್ದೀನಿ. ಆ ಥರ ತೆಕ್ಕೊಂಡು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಹಾಗೆ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಅದ್ರ ಮೇಲೆ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕ್ಲೀನಾಗಿ ಹೋಗುತ್ತೆ. ಒಂದೇ ಲೇಯರ್ ತೆಕ್ಕೊಂಡ್ರೆ ಸಾಕು, ಜಾಸ್ತಿ ವೇಸ್ಟ್ ಮಾಡಬೇಕಾಗಿಲ್ಲ ಇದರಲ್ಲಿ. ನೋಡಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಈ ಥರ ಅರಿಶಿನ ಮತ್ತು ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 15ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಊರಿನ ಮೆಣಸು ಅಂತ ಹೇಳ್ತೀವಿ, ಉಂಡೆ ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋದು ನಾನು. ಹಾಗೆ ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಹಾಗೆ ಪೆಪ್ಪರ್ ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡೆ. ಒಂದು 10ರಿಂದ 20 ಕಾಳು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡೆ. ಹಾಗೆ 1 ಗಡ್ಡೆ ಈರುಳ್ಳಿನೂ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಹಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಇರುತ್ತಲ್ಲ, ಅದರಲ್ಲೇ ಫ್ರೈ ಮಾಡಿಕೊಂಡೆ ಅಷ್ಟೇ ನಾನು. ಇವಾಗ ಇದನ್ನು ತಣ್ಣಗಾಯಕ್ಕೆ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಮತ್ತೆ ಸ್ಟವಲ್ಲಿ ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಗಡಿ ತೆಂಗಿನಕಾಯಿನ ತುರಿದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು.
ಇದು ಫ್ರೈ ಆಗ್ತಾ ಆಗ್ತಾ ಆ ನೀರು ಪಸೆ ಎಲ್ಲ ಹೋಗುತ್ತೆ ಅದರದ್ದು ತೆಂಗಿನಕಾಯ್ದು. ಆಮೇಲೆ ಒಂದೊಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇ ಒಂದು ಸ್ಪೂನು ಅರಿಶಿನದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇವಾಗ ಮಿಕ್ಸಿ ಜಾರನ್ನ ತೊಗೊಂಡು ಆವಾಗಲೇ ತಣ್ಣಗಾಗಕ್ಕೆ ಇಟ್ಕೊಂಡಿದ್ನಲ್ವ ಅದೆಲ್ಲ ಐಟಮ್ಗಳನ್ನೂ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ ಬಂದಿದೆ ಅಂತ ನೋಡಬೇಡಿ, ಅದಕ್ಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಯೆಲ್ಲೋ ಕಲರ್ ಬಂದಿದೆ. ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಈ ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಮಣ್ಣಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು 2-3 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡೆ. ಹಾಗೆ ಅದಕ್ಕೇ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7-8 ವೇಳೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ, ಎಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ, ಅದಕ್ಕೇ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ನಾವು ಯಾವುದೇ ಸಾಂಬಾರು ಮಾಡ್ಕೊಳ್ಬೇಕಾದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಳ್ಬೇಕು ನಮ್ಮ ನಿತ್ಯ ಜೀವನದಲ್ಲಿ. ಹಾಗೆ ಇದಕ್ಕೇ ಒಂದು ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಊರಿಗೆ ಹೋಗಿದ್ದಾಗ ನನ್ನ ಫ್ರೆಂಡ್ ಮನೇಲಿ ಮಾಡ್ತಾ ಇರೋಂಥ ಅಡುಗೆ. ಇದು ನಾನು ಮತ್ತು ನನ್ನ ಫ್ರೆಂಡು ಜೊತೇಲಿ ಸೇರಿಕೊಂಡು ಮಾಡ್ತಾಯಿದ್ದೀವಿ. ನಮಗೆ ಇದೆಲ್ಲ ತುಂಬ ಇಷ್ಟ, ಜೊತೇಲಿ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಜೊತೆಲೇ ಮಾತಾಡಿಕೊಂಡು ಊಟ ಮಾಡೋದು. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇದೆ. ಹಾಗೆಯೇ ಅದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು. ಆಲ್ರೆಡಿ ನಾವು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಬೆಟರು. ನಮಗೆ ಇವಾಗ ಟೈಮ್ ಇಲ್ಲ, ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೇ 1-2 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ ಅರಿಶಿನದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಈ ಅಣಬೆಗೆ ಅರಿಶಿನದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಹಾಗಾಗಿ ನೋಡಿ, ಇವಾಗ ಫ್ರೈ ಆಗಿದೆ ಈರುಳ್ಳಿ ಎಲ್ಲ. ಅದಕ್ಕೆ ನಾನು ಇವಾಗ ತೊಳೆದಿಟ್ಕೊಂಡಿರೋಂಥ ಅಣಬೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಶ್ರೂಮ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೇ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮಶ್ರೂಮ್ ಜಾಸ್ತಿ ಇದೆ, ಸಾಂಬಾರು ಜಾಸ್ತಿ ಆಗುತ್ತೆ, ಹಾಗಾಗಿ 2 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಿಡಿ ಆದರೆ 1 ಹಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಈ ಥರ ಆಗಿದೆ, ನೀರು ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನೊಂದು ಕಲ್ಲನ್ನ ಹಾಕ್ತಾ ಇದ್ದೀನಿ. ಇದು ನಮ್ಮ ಕಡೆ ಈ ಹೊಳೆ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ಸಿಗೋವಂಥ ಕಲ್ಲು ಇದು. ಈ ಕಲ್ಲನ್ನು ನೀಟಾಗಿ ವಾಶ್ ಮಾಡಿ ಈ ಥರ ಬೇಯಬೇಕಾದ್ರೆ ಹಾಕಬೇಕು. ಯಾಕೆಂದರೆ ಇದು ಈ ಮಶ್ರೂಮ್ ಏನಿದೆ ಇದು ನ್ಯಾಚುರಲ್ ಆಗಿ ನಮಗೆ ಸಿಕ್ಕಿರೋ ಅಂಥದ್ದು, ಏನು ನಾವು ಬೀಜ ಹಾಕಿ ಬೆಳೆಸಿರೋ ಅಂಥದ್ದಲ್ಲ. ಇಂಥ ಐಟಮ್ಗಳನ್ನ ನಮ್ಮ ಹಳ್ಳಿ ಕಡೆ ಮಾಡಬೇಕಾದ್ರೆ ಅದಕ್ಕೆ ಈ ಥರ ಒಂದು ಕಲ್ಲನ್ನು ಬೇಯಬೇಕಾದ್ರೆ ಹಾಕ್ತಾರೆ. ಆಮೇಲೆ ಕಬ್ಬಿಣದ ಏನಾದರೂ ಒಂದು ಐಟಮ್ ಯಾವುದು ಆಗುತ್ತೆ, ಆ ಕಬ್ಬಿಣದ ಐಟಮ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಜ್ತಾರೆ ಕೊನೆಗೆ. ಅದು ನಮ್ಮ ಹಳ್ಳಿ ಕಡೆ ಇರೋಂಥ ವಾಡಿಕೆ. ಯಾಕೆಂದರೆ ನ್ಯಾಚುರಲ್ ಆಗಿ ಸಿಕ್ಕಿರೋಂಥ ಕೆಲವು ವಸ್ತುಗಳನ್ನ ನಾವು ಯೂಸ್ ಮಾಡಬೇಕಾದ್ರೆ ಅದನ್ನು ಹಾಗೆ ತಿನ್ನಬಾರ್ದು. ಅದಕ್ಕೆ ಈ ಥರ ಕೆಲವು ಅಭ್ಯಾಸಗಳನ್ನ ರೂಢಿ ಮಾಡಿಟ್ಕೊಂಡಿರ್ತಾರೆ ಮೊದಲಿಂದನೂ, ಅದು ನಮ್ಮ ಸೇಫ್ಟಿಗೆ. ಹಾಗೆ ಇದಕ್ಕೆ ನಾವು ಇಟ್ಕೊಂಡಿರೋಂಥ ಸಾಂಬಾರನ್ನ ಹಾಕಿ ಬೇಕಾದಷ್ಟು ನೀರು ಹಾಕಿ ಹದ ಮಾಡಿ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈ ಹದಕ್ಕೆ ನಾವು ಸಾಂಬಾರನ್ನ ಮಾಡ್ಕೊಂಡಿದ್ದೀವಿ. ಇದು ಕುದೀತಾ ಇನ್ನೂ ಗಟ್ಟಿಯಾಗುತ್ತೆ. ನಿಮ್ಗೆ ಇನ್ನು ಸ್ವಲ್ಪ ಬೇಕಿದ್ದರೆ ನೀರು ಹಾಕ್ಕೊಳ್ಬೋದು. ಸಾರು ಸ್ವಲ್ಪ ತೆಳ್ಳಗಿರಲಿ ಅಂದರೆ, ಸ್ವಲ್ಪ ದಪ್ಪ ಇರಲಿ ಅಂದರೆ ಈ ಹದಕ್ಕೆ ಸಾಕಾಗುತ್ತೆ.
ಥರ ಚೆನ್ನಾಗಿ ಕುದೀತಾ ಇರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಫಸ್ಟ್ ಒಂದು 5 ನಿಮಿಷ ಮಶ್ರೂಮ್ನ ಹಾಗೆ ಬೇಯಿಸಿದ್ದೀವಿ. ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಮತ್ತೆ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಅದು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು, ಹಾಗಾಗಿ ಸೌಟ್ ಹಾಕ್ತಾ ಇರಬೇಕು. ನಾನು ನೋಡಿ ಇವಾಗ ಇಲ್ಲಿ ಒಂದು ಚಾಕು ಇದೆ ಕಬ್ಬಿಣದ್ದು, ಅದನ್ನು ಬಿಸಿ ಹಾಕಿಟ್ಟಿದ್ದೀನಿ. ಈ ಮಶ್ರೂಮ್ ಸಾಂಬಾರು ಏನಿದೆ ಅದು ಚೆನ್ನಾಗಿ ಕುದ್ದಾದಮೇಲೆ ಕೊನೆಗೆ ಇದನ್ನ ಕಬ್ಬಿಣನ ಬಿಸಿ ಮಾಡಿ ಅದಕ್ಕೆ ಹೆಜ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಸಾಕು ಕುದ್ದಿದ್ದು. ಹಾಗೆ ಇಲ್ಲಿ ಕಬ್ಬಿಣನೂ ಕೆಂಪಾಗಿದೆ ಕಾದು, ಇದನ್ನು ನೋಡಿ ಹಾಕ್ತಾ ಇದ್ದೀನಿ. ಈಗ ನಮ್ಮ ಮಶ್ರೂಮ್ ಸಾಂಬಾರು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಮಶ್ರೂಮ್ನಲ್ಲಿ ಪೋಷಕಾಂಶಗಳು ಹೇರಳವಾಗಿದ್ದು ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚಿನ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹಾಗೂ ಇದರಲ್ಲಿ ವಿಟಮಿನ್ ಡಿ ಮತ್ತು ಫೈಬರ್ ಹೆಚ್ಚಾಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಹಾಗೂ ಇದು ತೂಕ ಇಳಿಕೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಂಥದ್ದೇ ಸ್ಪೆಷಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.